ರಾಷ್ಟ್ರಗೀತೆಗೆ ಘೋರ ಅಪಮಾನ. ಸಂಸದ ಕಾಗೇರಿ ಹೇಳಿಕೆ ದೇಶದ್ರೋಹ ಅಲ್ವಾ? ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ಒಬ್ಬ ಹಿರಿಯ ಸಂಸದರೇ ನಮ್ಮ ರಾಷ್ಟ್ರಗೀತೆಯನ್ನ ಬಹಿರಂಗವಾಗಿ ಅವಮಾನಿಸಿದ್ದಾರೆ. ಕೋಟ್ಯಾಂತರ ಭಾರತೀಯರ ಭಾವನೆಯ ಸಂಕೇತವಾದ ಜನಗಣ ಮನವನ್ನ ಬ್ರಿಟಿಷರ ಸ್ವಾಗತ ಗೀತೆ ಅಂತ ಹಣೆಪಟ್ಟಿ ಕಟ್ಟಿ ಅದರ ಘನತೆಯನ್ನ ಕುಗ್ಗಿಸೋದು ಯಾವ ರೀತಿಯ ದೇಶಭಕ್ತಿ? ಉತ್ತರ ಕನ್ನಡ ಸಂಸದ, ರಾಜ್ಯದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಈ ಹೇಳಿಕೆ ಕೇವಲ ನಾಲಿಗೆ ತಪ್ಪಿ ಬಂದ ಮಾತಾ ಅಥವಾ ಒಂದು ನಿರ್ದಿಷ್ಟ ಸಿದ್ಧಾಂತದ ಅಡಿಯಲ್ಲಿ ನಮ್ಮ ರಾಷ್ಟ್ರೀಯ ಸಂಕೇತಗಳನ್ನೇ ವ್ಯವಸ್ಥಿತವಾಗಿ ಅಪಮೌಲ್ಯಗೊಳಿಸುವ ದೊಡ್ಡ ಹುನ್ನಾರದ ಭಾಗನ? ದೇಶದ ರಾಷ್ಟ್ರೀಯ ಸಂಕೇತಗಳನ್ನೇ ಅವಮಾನಿಸುವ ಈ ರಾಷ್ಟ್ರಭಕ್ತಿಯ ನಾಟಕವನ್ನ ಬಿಜೆಪಿ ಇನ್ನೆಷ್ಟು ದಿನ ಮುಂದುವರಿಸುತ್ತೆ? ರಾಷ್ಟ್ರಗೀತೆಗೆ ಈ ಘೋರ ಅಪಮಾನದ ವಿರುದ್ಧ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾವಾಗ ಕ್ರಮ ತೆಗೆದುಕೊಳ್ಳುತ್ತೆ? ಮೊದಲು ಹೊನ್ನಾವರದಲ್ಲಿ ನಡೆದ ಆ ಕಾರ್ಯಕ್ರಮದಲ್ಲಿ ಸಂಸದ ಕಾಗೇರಿ ನಿಖರವಾಗಿ ಹೇಳಿದ್ದೇನು ಅಂತ ನೋಡೋದಾದ್ರೆ, ಆತ್ಮನಿರ್ಭರ ಭಾರತಕ್ಕಾಗಿ ರಾಷ್ಟ್ರೀಯ ಏಕತಾ ನಡಿಗೆ ಎಂಬ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು, ವಂದೇ ಮಾತರಂ ಗೀತೆನೇ ಈ ದೇಶದ ನಿಜವಾದ ರಾಷ್ಟ್ರಗೀತೆ ಆಗ್ಬೇಕಿತ್ತು ಅಂತ ಪ್ರತಿಪಾದಿಸಿದ್ರು. ಆದ್ರೆ ಕಾಗೇರಿ ಅಲ್ಲಿಗೆ ನಿಲ್ಲಲಿಲ್ಲ. ಅವರು ಮುಂದುವರೆದು, ಈಗಿರುವ ರಾಷ್ಟ್ರಗೀತೆ ಜನಗಣ ಮನ ಮೂಲತಃ ಬ್ರಿಟಿಷ್ ಅಧಿಕಾರಿಯ ಸ್ವಾಗತಕ್ಕೆ ರಚನೆಯಾದ ಗೀತೆ, ಆದರೂ ನಮ್ಮ ಪೂರ್ವಜರು ಅದನ್ನೂ ಇರ್ಲಿ ಅಂತ ಒಪ್ಕೊಂಡ್ರು ಅಂತ ವಿವಾದಾತ್ಮಕ ಮತ್ತು ಸತ್ಯಕ್ಕೆ ದೂರವಾದ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗೆ ನೋಡಿದ್ರೆ ವಂದೇ ಮಾತರಂ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು. ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ವಂದೇ ಮಾತರಂ ಇರ್ಲಿ, ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಣ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ. ಇದು ಕೇವಲ ಇತಿಹಾಸದ ತಪ್ಪು ವ್ಯಾಖ್ಯಾನವಲ್ಲ, ಇದು ನಮ್ಮ ರಾಷ್ಟ್ರಗೀತೆಗೆ ಮಾಡಿರುವ ಉದ್ದೇಶಪೂರ್ವಕ ಅಪಮಾನ. ಈ ಹೇಳಿಕೆಯ ಗಂಭೀರತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಭಾರತದ ಸಂವಿಧಾನದ ವಿಧಿ 51A ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳನ್ನು ಸ್ಪಷ್ಟಪಡಿಸುತ್ತೆ. ಅದರ ಪ್ರಕಾರ ಸಂವಿಧಾನಕ್ಕೆ ಬದ್ಧರಾಗಿರೋದು ಮತ್ತು ಅದರ ಆದರ್ಶಗಳು ಮತ್ತು ಸಂಸ್ಥೆಗಳನ್ನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸುವುದು ನಮ್ಮೆಲ್ಲರ ಮೊದಲ ಕರ್ತವ್ಯ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೇವಲ ಸಾಮಾನ್ಯ ನಾಗರಿಕರಲ್ಲ, ಅವರು ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಸಂಸತ್ತನ್ನ ಪ್ರವೇಶಿಸಿರುವ ಜನಪ್ರತಿನಿಧಿ. ಅವರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಸಂವಿಧಾನದ ರಕ್ಷಕನ ಸ್ಥಾನದಲ್ಲಿ ಕುಳಿತಿದ್ದವರು. ಅಂಥವರಿಂದಾನೇ ಸಂವಿಧಾನದ ಮೂಲಭೂತ ಕರ್ತವ್ಯದ ಇಷ್ಟು ಸ್ಪಷ್ಟವಾದ ಉಲ್ಲಂಘನೆ ಆದ್ರೆ ಸಾಮಾನ್ಯ ಜನರಿಗೆ ಇವರು ಯಾವ ಸಂದೇಶವನ್ನ ನೀಡ್ತಿದ್ದಾರೆ? ತಮ್ಮ ಮನುವಾದಿ ರಾಜಕೀಯ ಸಿದ್ಧಾಂತವನ್ನ ಮೆರೆಸೋಕೆ ರಾಷ್ಟ್ರಗೀತೆಯನ್ನೇ ಬಲಿಪಶು ಮಾಡೋದು ಸಂವಿಧಾನಕ್ಕೆ ಮಾಡುವ ಘೋರ ಅಪಚಾರ. ಇದು ಸಾಂವಿಧಾನಿಕ ಮೌಲ್ಯಗಳ ಸಂಪೂರ್ಣ ಅಣಕ. ಜನಗಣಮನ ಗೀತೆಯನ್ನ ಬರೆದವರು ಬೇರ್ಯಾರೂ ಅಲ್ಲ, ಅವರು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಗುರುದೇವ ಡಾಕ್ಟರ್ ರವೀಂದ್ರನಾಥ್ ಟ್ಯಾಗೋರ್. ಈ ಗೀತೆಯನ್ನ ಬ್ರಿಟಿಷ್ ರಾಜ ಪಂಚಮ ಜಾರ್ಜ್ನ ಸ್ವಾಗತಕ್ಕೆ ಬರೆಯಲಾಗಿದೆ ಅನ್ನೋದು ದಶಕಗಳಿಂದ ಹರಿದಾಡ್ತಾ ಇರುವ ಒಂದು ಐತಿಹಾಸಿಕ ಕಟ್ಟುಕತೆ. ಈ ಆರೋಪವನ್ನ ಸ್ವತಃ ಟ್ಯಾಗೋರರೇ ಸ್ಪಷ್ಟವಾಗಿ ನಿರಾಕರಿಸಿದ್ರು. ಜನಗಣಮನದ ಭಾರತ ಭಾಗ್ಯ ವಿಧಾತ ಅಂದ್ರೆ ಭಾರತದ ಭಾಗ್ಯವನ್ನ ನಿರ್ಣಯಿಸೋನು ಆ ಬ್ರಿಟಿಷ್ ರಾಜನಲ್ಲ, ಅದು ಈ ದೇಶದ ಜನರನ್ನ ಮುನ್ನಡೆಸುವ ಸರ್ವಶಕ್ತ ಚೈತನ್ಯ. ಅದಕ್ಕಿಂತ ಮುಖ್ಯವಾಗಿ ಈ ಗೀತೆಯ ಸಂದೇಶವನ್ನ ನೋಡಿ. ಪಂಜಾಬ, ಸಿಂಧ್, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ, ವಂಗ. ಇದು ಭಾರತದ ವೈವಿಧ್ಯತೆಯಲ್ಲಿ ಏಕತೆಯನ್ನ ಆಚರಿಸುವ ಗೀತೆ. ಇದು ಈ ದೇಶದ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಐಕ್ಯತೆಯನ್ನ ಜಗತ್ತಿಗೆ ಸಾರುವ ಪವಿತ್ರ ಮಂತ್ರ. ಈ ಗೀತೆಯನ್ನ ಬ್ರಿಟಿಷರಿಗೆ ಬರೆದಿದ್ದು ಅಂತ ಹೇಳುವ ಮೂಲಕ ಕಾಗೇರಿ ಕೇವಲ ಟ್ಯಾಗೋರರ ದೇಶ ಪ್ರೇಮವನ್ನ ಪ್ರಶ್ನೆ ಮಾಡ್ತಿಲ್ಲ, ಬದಲಿಗೆ ಭಾರತದ ಐಕ್ಯತೆಯ ಸಂದೇಶವನ್ನೇ ತಿರಸ್ಕರಿಸ್ತಾ ಇದ್ದಾರೆ. ವಂದೇ ಮಾತರಂ ಶ್ರೇಷ್ಠ ಅಂತ ಹೇಳೋಕೆ ಜನಗಣ ಮನವನ್ನ ತುಳಿಯುವ ಅಗತ್ಯ ಏನಿತ್ತು? ಇದು ಬಿಜೆಪಿ ನಾಯಕರಲ್ಲಿ ಬೇರೂರಿರುವ ವಿಭಜಕ ಮನಸ್ಥಿತಿಯನ್ನ ಹಾಗೂ ಈ ದೇಶದ ರಾಷ್ಟ್ರೀಯ ಸಂಕೇತಗಳ ಕುರಿತ ಅವರ ಅಸಹನೆಯನ್ನ ತೋರಿಸುತ್ತೆ. ವಿಪರ್ಯಾಸ ಏನು ಅಂದ್ರೆ, ದೇಶಭಕ್ತಿ ಮತ್ತು ರಾಷ್ಟ್ರಗೀತೆಯ ಗುತ್ತಿಗೆಯನ್ನ ತಾವೇ ತೆಗೆದುಕೊಂಡಿದ್ದೀವಿ ಅಂತ ಹೇಳಿಕೊಳ್ಳುವ ಭಾರತೀಯ ಜನತಾ ಪಕ್ಷದ ನಾಯಕರಿಂದಲೇ ಇಂತಹ ರಾಷ್ಟ್ರ ವಿರೋಧಿ ಹೇಳಿಕೆಗಳು ಪದೇ ಪದೇ ಬರ್ತಿವೆ. ಮಾಜಿ ಸಂಸದೆ ಪ್ರಜ್ಞಾ ಠಾಕೂರ್ ಅವರಿಂದ ಹಿಡಿದು ಈಗ ಕಾಗೇರಿ ಅವರವರೆಗೆ ಈ ಪಟ್ಟಿ ಬೆಳೀತಾನೆ ಇದೆ. ಇದೇ ಕಾಗೇರಿ ಅವರ ಸ್ಥಾನದಲ್ಲಿ ಈ ಹಿಂದೆ ಇದ್ದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ದೇಶದ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಘೋಷಣೆ ಮಾಡಿದ್ರು. ಆಮೇಲೆ ದೇಶಾದ್ಯಂತ ಆ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿ ತಮ್ಮ ಲೋಕಸಭಾ ಟಿಕೆಟ್ ಅನ್ನು ಕಳ್ಕೊಂಡ್ರು. ಈಗ ಅವರ ಸ್ಥಾನಕ್ಕೆ ಬಂದಿರುವ ಕಾಗೇರಿ ತಾವು ಅವರಿಗಿಂತ ಯಾವ ರೀತಿಯಿಂದನೂ ಭಿನ್ನ ಅಲ್ಲ ಅಂತ ಸಾಬೀತುಪಡಿಸಿದ್ದಾರೆ. ತಮ್ಮದೇ ಸಂಸದರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ರಾಜ್ಯ ಅಥವಾ ರಾಷ್ಟ್ರೀಯ ಬಿಜೆಪಿ ನಾಯಕರು ಯಾಕಿನ್ನು ಮೌನವಾಗಿದ್ದಾರೆ? ಕಾಗೇರಿ ಅವರ ಹೇಳಿಕೆಯನ್ನ ಬಿಜೆಪಿ ಪಕ್ಷ ಅಧಿಕೃತವಾಗಿ ಒಪ್ಕೊಳ್ಳುತ್ತಾ ಅಥವಾ ಇದು ಕೇವಲ ವೈಯಕ್ತಿಕ ಅಭಿಪ್ರಾಯ ಅಂತ ಜಾರಿಕೊಳ್ಳುತ್ತಾ? ದೇಶದ ಚಿಹ್ನೆಗಳನ್ನ ಅವಮಾನಿಸೋದು ಬಿಜೆಪಿಗೆ ವೈಯಕ್ತಿಕ ಅಭಿಪ್ರಾಯನ? ಇನ್ನೊಂದೆಡೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಏನು? ರಾಷ್ಟ್ರಗೀತೆಗೆ ಮಾಡಿದ ಅಪಮಾನವನ್ನ ತಡೆಯೋಕೆ ನಮ್ಮಲ್ಲಿ ರಾಷ್ಟ್ರೀಯ ಗೌರವಕ್ಕೆ
ಅಪಮಾನ ತಡೆ ಕಾಯ್ದೆ 1971 ಇದೆ. ಈ ಕಾಯ್ದೆಯಡಿಯಲ್ಲಿ ಇದು ಸ್ಪಷ್ಟವಾದ ಅಪರಾಧ. ರಾಜಕೀಯ ವಿಮರ್ಶಕರು ಮತ್ತು ಪ್ರಜ್ಞಾವಂತ ನಾಗರಿಕರು ಕಾಗೇರಿಯವರ ಮೇಲೆ ತಕ್ಷಣವೇ ದೇಶದ್ರೋಹದ ಪ್ರಕರಣವನ್ನ ದಾಖಲು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಷ್ಟ್ರಗೀತೆಯ ಬಗ್ಗೆ ತಪ್ಪು ಮಾಹಿತಿ ಹರಡಿ ಸಾರ್ವಜನಿಕರಲ್ಲಿ ದ್ವೇಷ ಮತ್ತು ಅಗೌರವವನ್ನು ಬಿತ್ತೋದು ದೇಶದ್ರೋಹದ ವ್ಯಾಖ್ಯಾನದ ಅಡಿಯಲ್ಲಿ ಬರೋದಿಲ್ವಾ? ಸಿದ್ದರಾಮಯ್ಯನವರ ಸರ್ಕಾರ ಈ ವಿಷಯದಲ್ಲಿ ರಾಜಕೀಯ ಒತ್ತಡಕ್ಕೆ ಮಣಿಯತ್ತ ಅಥವಾ ಸಂವಿಧಾನದ ಘನತೆಯನ್ನ ಎತ್ತಿ ಹಿಡಿಯೋಕೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸತ್ತ? ಇದು ಕೇವಲ ಒಂದು ವಿವಾದಾತ್ಮಕ ಹೇಳಿಕೆ ಅಲ್ಲ, ಇದು ನಮ್ಮ ರಾಷ್ಟ್ರೀಯ ಅಸ್ಮಿತೆಯ ಮೇಲಿನ ದಾಳಿ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಲಕ್ಷಾಂತರ ಹುತಾತ್ಮರಿಗೆ, ಸಂವಿಧಾನವನ್ನು ರಚಿಸಿದ ಮಹನೀಯರಿಗೆ ಮತ್ತು ರಾಷ್ಟ್ರಗೀತೆಯನ್ನ ನೀಡಿದ ಗುರುದೇವ ಟ್ಯಾಗೋರರಿಗೆ ಮಾಡಿದ ಘೋರ ಅಪಮಾನ. ಇಂತಹ ಹೇಳಿಕೆಗಳನ್ನ ಕೇವಲ ಖಂಡಿಸಿ ಸುಮ್ಮನಾಗುವ ಸಮಯ ಇದಲ್ಲ. ಸಂವಿಧಾನದ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡೇ ಸಂವಿಧಾನದ ಆದರ್ಶಗಳನ್ನು ತುಳಿಯುವ ಇಂತಹ ನಾಯಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲೇಬೇಕು. ಇಲ್ಲವಾದ್ರೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜಗಳೆಲ್ಲವೂ ಕೇವಲ ರಾಜಕೀಯ ಪಕ್ಷಗಳ ಪ್ರಚಾರದ ಸರಕುಗಳಾಗಿ ಉಳಿಯುತ್ತೆ. ಕಾಗೇರಿ ವಿರುದ್ಧ ಕಾನೂನು ಕ್ರಮ ಯಾವಾಗ? ಸಿದ್ದರಾಮಯ್ಯ ಸರ್ಕಾರದಿಂದ ಉತ್ತರಕ್ಕಾಗಿ ಕಾಯ್ತಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.